ಇರಾನ್ ಇರೋದ್ರಲ್ಲಿ ತುಂಬಾ ಸೆಕ್ಯೂರ್ ಆದಂತಹ ಪ್ರದೇಶ. ಇಸ್ರೇಲ್ ಮಿಸೈಲ್ ದಾಳಿಯ ಹಿಂದಿದೆಯಾ ಅಮೆರಿಕ? ಅದು ಕೇವಲ ಇಸ್ರೇಲ್ ಮಾತ್ರ ದಾಳಿ ಮಾಡ್ತಾ. ಇರಾನ್ ಅಣ್ವಸ್ತ್ರ ಹೊಂದೋದಕ್ಕೆ ಟ್ರಂಪ್ ಬಿಡ್ತಾ ಇಲ್ಲ. ಈ ಹಿಂದಿನಿಂದಲೂ ವಿರೋಧ ಇದೆ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇಸ್ರೇಲ್ನಿಂದ ಈ ಅಟ್ಯಾಕ್ ಆಗಿದೆ. ಯುರೇನಿಯಂ ಕೇಂದ್ರವನ್ನೇ ಗುರಿಯಾಗಿಸಿ ಈ ದಾಳಿ ನಡೆದಿದೆ. ಅದಕ್ಕೆ ಕಾರಣ ಅಣುಬಾಂಬ್ ತಯಾರಿಕೆ ಆಗ್ತಾ ಇದೆ ಅಲ್ಲಿ ಅನ್ನೋದು ಮಾತ್ರ. ಇಬ್ಬರು ವಿಜ್ಞಾನಿಗಳು ಹತ್ಯೆಯಾಗಿದ್ದಾರೆ. ದೊಡ್ಡಣ್ಣನ ಪಾತ್ರ ಇದರಲ್ಲಿ ಇದೆಯಾ? ಪ್ರಪಂಚದಲ್ಲಿ ಎಲ್ಲೇ ಯುದ್ಧ ಆದರೂ ದೊಡ್ಡಣ್ಣನ ಪಾತ್ರ ಇದ್ದೇ ಇರುತ್ತೆ. ಅದು ಪ್ರತ್ಯಕ್ಷ ಆಗಿರಲಿ ಪರೋಕ್ಷವಾಗಿ ಆಗಿರಲಿ. ಇರಾನ್ ಅಣ್ವಸ್ತ್ರ ಹೊಂದೋದಕ್ಕೆ ಬಿಡೋದಿಲ್ಲ ಅಂತ ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ. ವಿಶ್ವದ ಯಾವ ದೇಶವೂ ಕೂಡ ಅಣ್ವಸ್ತ್ರ ಹೊಂದೋದಕ್ಕೆ ಈ ದೇಶಗಳು ಬಿಡೋದಿಲ್ಲ, ಅದು ಗೊತ್ತಿರುವ ಸಂಗತಿ. ಇಲ್ಲೂ ಕೂಡ ಇರಾನ್ ಅಣ್ವಸ್ತ್ರ ಹೊಂದೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಪರಮಾಣು ಬಾಂಬ್ ತಯಾರಿಸೋದಕ್ಕೆ ಸಜ್ಜು ಮಾಡಿಕೊಳ್ತಾ ಇತ್ತು ಇರಾನ್. ಈ ಹಿನ್ನೆಲೆಯಲ್ಲಿ ಅಮೆರಿಕ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಕಳೆದ ಕೆಲ ತಿಂಗಳಿನಿಂದ ಪರಮಾಣು ಬಾಂಬ್ ತಯಾರಿಕೆಗೆ ನಿರತವಾಗಿತ್ತು ಇರಾನ್. ಅದು ಗೊತ್ತಾಗ್ತಾ ಇತ್ತು ಕೂಡ. ಪರಮಾಣು ಬಾಂಬ್ ತಯಾರಿಸೋದಕ್ಕೆ ಅಗತ್ಯ ಯುರೇನಿಯಂ ಅನ್ನು ಸಂಸ್ಕರಣೆ ಮಾಡ್ತಾ ಇತ್ತು. ಬೇರೆ ದೇಶಗಳಿಂದ ಯುರೇನಿಯಂ ಬೇಕು, ಹೆಚ್ಚಿನ ಬೇಡಿಕೆ ಬಂತು ಅಂತ ಹೇಳಿದ ತಕ್ಷಣ ಡೌಟ್ ಬರುತ್ತೆ. ಈ ಯುರೇನಿಯಂ ಸಂಸ್ಕರಣಾ ಘಟಕದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತು. ಪರಮಾಣು ತಯಾರಿಕೆ ಸಾಮರ್ಥ್ಯ ನಾಶ ಮಾಡಬೇಕು, ಈ ಹಿನ್ನೆಲೆಯಲ್ಲಿ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲನ್ನು ಅಮೆರಿಕವೂ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇದೆ. ದಾಳಿಯಲ್ಲಿ ಪರಮಾಣು ಬಾಂಬ್ ತಯಾರಿಸುವಂಥ ವಿಜ್ಞಾನಿಗಳನ್ನು ಹತ್ಯೆ ಮಾಡಲಾಗಿದೆ. ಯಾರೆಲ್ಲ ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ನಿರತರಾಗಿದ್ದರೋ ಅಂಥ ವಿಜ್ಞಾನಿಗಳನ್ನು ಹತ್ಯೆ ಮಾಡಿದ್ದಾರೆ. ಪರಮಾಣು ಬಾಂಬ್ ತಯಾರಿಕೆಯ ಪ್ಲಾನ್ನಲ್ಲಿದ್ದಂಥ ಸೇನಾಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯ ಹಿಂದೆ ಅಮೆರಿಕಾದ ಕುಮ್ಮಕ್ಕಿದೆ ಇರಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಆಗಲೇ ಹೇಳಿದೆ, ವಿಶ್ವದಲ್ಲಿ ಎಲ್ಲೇ ದಾಳಿಗಳಾದ್ರೂ ಯುದ್ಧ ಆದ್ರೂ ಅಮೆರಿಕ ಇದ್ದೇ ಇರುತ್ತೆ. ಈ ಹಿಂದೆ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ಆಯಿತು. ಉಕ್ರೇನನ್ನು ಅಮೆರಿಕ ಬ್ಯಾಕ್ ಮಾಡ್ತಾ ಇತ್ತು. ಇಸ್ರೇಲ್ ಹಾಗೂ ಹಮಾಸ್ನ ಮಧ್ಯೆ ಏನು ಯುದ್ಧ ಆಯಿತು, ಇಸ್ರೇಲ್ನ ಬ್ಯಾಕ್ ಮಾಡ್ತಾ ಇತ್ತು ಅಮೆರಿಕ. ಈಗಲೂ ಕೂಡ ಇಸ್ರೇಲ್ ಹಾಗೂ ಇರಾನ್ನ ನಡುವೆ ಯುದ್ಧ ಆಗ್ತಾ ಇದೆ. ಇಸ್ರೇಲ್ನ ಜೊತೆಗೆ ಅಮೆರಿಕ ನಿಂತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.